ಹೇಳ್ತಾರ ನೀನು. ಚಂದಕ್ಕಿಂತ ಚಂದ ನೀನೇ ಸುಂದರ. ಕರೆಕ್ಟ್. ಚಂದಿರನಿಗಿಂತ ನೀನೇ ಹಂದಿ. ಅವಳು ನಿಂಗಂದಿದ್ದು ಅಣ್ಣ ಅವಳು ಮುಚ್ಕೊಂಡ್ ಕುತ್ಕೋ ಅಂತವಳೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನು ಅಂತ ನೀವಾಗ್ಲೇ ತಮ್ಮನೇಲಿ ನೋಡಿರ್ತೀರಾ. ಎಷ್ಟೊಂದ್ ಜನ ಕೇಳಿದ್ರಿ ಮಧುಗೌಡ ಅವ್ರ ಜೊತೆ ಮತ್ತೆ ನಿಶಾ ರವೀಂದ್ರ ಅವ್ರ ಜೊತೆ ವಿಡಿಯೋ ಮಾಡಿ ಅಂತ. ಇವತ್ತು ನಾವು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದೀವಿ. ಏನು ಅಂತಂದ್ರೆ ವಿಸ್ಪರಿಂಗ್ ಚಾಲೆಂಜ್. ಹಾಗೆ ಗೈಸ್, ನಂಗೆ ಹಿಂಗೆ ಕುತ್ಕೊಳಕ್ ಕಂಫರ್ಟಬಲ್, ಸೊ ಹಂಗಾಗಿ ನಾನು ಹಿಂಗೆ ಕೂತಿದ್ದೀನಿ, ಯಾರು ಏನು ಅನ್ಕೋಬೇಡಿ. ಸೊ ಈ ಚಾಲೆಂಜ್ ನಾನು ಮತ್ತೆ ನಿಶಾ ಮಾಡಿದ್ವಿ ಇಲ್ಲೇ ಮೈಸೂರು ಮನೇಲಿ. ನನಗೆ ತುಂಬಾ ಇಷ್ಟ ಆಯ್ತು, ಸಿಕ್ಕಾಪಟ್ಟೆ ಕಾಮಿಡಿ ಇರುತ್ತೆ ಅಂತ ಅನ್ಸ್ತು. ಅದಕ್ಕೋಸ್ಕರ ಇಬ್ರು ತಂಗಿದಿರ್ನು ಅಕ್ಕಪಕ್ಕ ಕುಂಡಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ನಮ್ಮೂರ್ ಜನದಲ್ಲಿ ನಾನ್ ಸ್ವಲ್ಪ ಬೇಗ ಕಂಡಿಡಿತೀನಿ ಅಂತ ನನ್ಗೆ ಅನ್ಸುತ್ತೆ. ಲಿಪ್ಸಿಂಗ್ ಚೆನ್ನಾಗಿ ಕಂಡಿಡಿದಾಳೆ ಗೈಸ್. ಆಗ್ಲೇ ಟ್ರಯಲ್ ಆಯ್ತು. ನಾನ್ ನೋಡಿರೋ ಪ್ರಕಾರ ನಮ್ಮದ್ರಲ್ಲೆಲ್ಲ ಸ್ವಲ್ಪ ಸೈಕಲ್ ಹೊಡೆದಿದ್ಲು. ಸೊ ಹಾಗಾಗಿ ಇವತ್ತು ಇಲ್ಲಿ 12 ಚಿಟ್ಸ್ ಇದೆ ಈ ಬೌಲಲ್ಲಿ. ಫುಲ್ ಮಿಕ್ಸ್ ಅಪ್ ಮಾಡ್ಬಿಟ್ಟಿದೀನಿ. ಇದು ವಿನೋದನೇ ಬರ್ದಿರೋದು. ನಮ್ಮೂರ್ ಜನಕ್ಕೆ ಯಾವ್ದು ಏನಿದೆ ಅಂತ ಗೊತ್ತಿಲ್ಲ. ಸಾಂಗು ಇದೆ, ಗಾದೆನೂ ಇದೆ, ಎಲ್ಲ ಮಿಕ್ಸ್ ಇದೆ. ಸೊ 12 ಇದೆ. ನನಗ್ 4, ಇವನಿಗೆ 4, ಅವಳಗ್ 4. ಅದ್ರಲ್ಲಿ ಯಾರು ಮೆಜಾರಿಟಿಲಿ ವಿನ್ ಆಗ್ತಾರೆ ನೋಡೋಣ. ನಾನಂತೂ ಆಗಲ್ಲ. ಈಗ್ಲೇ ಫಸ್ಟ್ ಹೇಳ್ಬಿಡ್ತೀನಿ, ಅಜೀಬಾಗಿ ಎಕ್ಸ್ಪ್ರೆಷನ್ ಗಳನ್ನ ಕೊಟ್ಟಿರ್ತೀನಿ. ಹಂಗ್ ಕೊಡ್ಬೇಕು ನಿಶಾ ವಿಡಿಯೋ ಕೊಡುವಾಗ ಒಂದ್ ಸ್ವಲ್ಪ ಹಿಂಗ್ ತಿರ್ಗ್ಬಿಟ್ಟು ಕೊಡಿ. ಹಿಂಗ್ ತಿರ್ಗ್ಬಿಟ್ರೆ ಕಾಣಲ್ಲ. ಬರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಸೊ ಇದರಲ್ಲಿ ದಿ ಚಾಲೆಂಜ್. ಬರುತ್ತೆ, ನಂಗೆ ಏನು ಕೇಳಿಸಲ್ಲ. ಜಸ್ಟ್ ಲಿಪ್ ಸಿಂಕ್ ಇಂದ ನೋಡ್ಕೊಂಡು ವಿಸ್ಪರ್ ಮಾಡೋದನ್ನ ನೋಡಿ ಹೇಳ್ತೀನಿ. ಓಕೆ, ಮ್ಯೂಸಿಕ್ ಆನ್. ಈಗ ಯಾರು ಹೇಳ್ತೀನಿ? ನಾನ್ ಕೇಳಲ್ಲ, ನಿಶಾ ಕೇಳಲ್ಲ? ಯಾರಾದ್ರೂ ನೀನ್ ಜೋರಾಗಿ ಮಾತಾಡ್ಬೇಡ, ಕೇಳಿಸುತ್ತೆ. ಹೌದಾ? ಓಕೆ, ಎತ್ಬೇಕಾ? ಎತ್ತೆ. ಅಮ್ಮ ತಾಯಿ, ಅಮ್ಮ ತಾಯಿ. ಎರಡು ಒಂದೊಂದು ಎತ್ಬೇಕು. ಓಕೆ, ಓದಿ ಅಣ್ಣ, ಕೊಡಿ. ನಿನಗ್ ತೋರ್ಸ್ಬೋದಲ್ವ ನಿಶಾ? ಹಾ ಅಣ್ಣ ಗೊತ್ತಾಗ್ಬಿಡುತ್ತಣ್ಣ. ದೇಶ ಸುತ್ತಿ ನೋಡಿ, ಕೋಶ ಓದಿ ನೋಡಿ. ಇನ್ನೊಂದ್ಸಲ ಹೇಳು. ಅಣ್ಣ ನೀವ್ ಅದೆಲ್ಲ ಹೋಗ್ಬೇಡ. ದೇಶ ಓದಿ ನೋಡು, ಕೋಶ. ಅದೇನಾ? ಕರೆಕ್ಟ್ ಕರೆಕ್ಟ್ ಹೇಳು. ಅಣ್ಣ ನೀವು ಅದೆಲ್ಲ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಕರೆಕ್ಟ್. ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡಂಗಿಲ್ವಾ? ಕರೆಕ್ಟಾ? ಕರೆಕ್ಟ್. ದೇಶ ಸುತ್ತು, ಕೋಶ ಓದು. ಸೊ ನಾನ್ ಟೈಮರ್ ಆಗ್ತಾ ಇದ್ದೀನಿ, ನಿಶಾ ವಿಸ್ಪರ್ ಮಾಡ್ತಾ ಇದ್ದಾಳೆ. ಪೂಜೆ ಮಾಡಿಸ್ಬಿಡು. ತಟ್ಟೆನೆ. ಮನೆಗೊಂದು ಮರ, ಊರಿಗೊಂದು ವನ. ಗೊತ್ತಾಗ್ಬಾರ್ದು ಅಂತ ಹೇಳ್ತೇವೆ, ಗೊತ್ತಾಗಿ ನನ್ ವಾಯ್ಸ್ ಕೇಳಿಸ್ತಿಲ್ಲ. ಬೇಗ ಹೇಳು ನಿಶಾ, ಟೈಮ್ ಆಗುತ್ತೆ. ಮನೆಗೊಂದು ಮರ, ಊರಿಗೊಂದು ವನ. ಪಕ್ಕ ಹೇಳಲ್ಲ ಅವರು. ಮನೆಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ. ಕೊಡೆ, ನಾನ್ ಟ್ರೈ ಮಾಡ್ತೀನಿ. ಗೊತ್ತಾಯ್ತು, ಹೇಳು. ಮನೆಗೊಂದು ಮರ, ಊರಿಗೊಂದು ಹೊಲ. ಏನೇನು? ಊರಿಗೊಂದು ಹೊಲ. ಫಸ್ಟ್ ಮನೆಗೊಂದು ಮರ, ಊರಿಗೊಂದು ಹೊಲ. ಮೈಕೆ ಬೇಡ ನಿಮ್ಗೆ. ಅಪಾರ್ಟ್ಮೆಂಟ್. ಕರೆಕ್ಟಾ ಗೈಸ್? 40 seconds. ಕರೆಕ್ಟಾ? ಕರೆಕ್ಟ್. ಓಣ ಮಣಿ. ಕರೆಕ್ಟ್. ಊರಿಗೊಂದು ವನ. 40 seconds ಅಲ್ಲಿ ಹೇಳಿದ್ಯಾ? ವಾವ್, ಗುಡ್ ಜಾಬ್ ಮದನ್. ರೆಡಿ? ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮುಂಚೆ ಬರ್ತಿದೆ. ಸ್ಟಾರ್ಟ್. ಸ್ಟಾರ್ಟಾ? ಕೊಡು. ಏಯ್, ಇವಾಗಲ್ಲ, ಈಗಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಲ್ಲ. 7 ಸೆಕೆಂಡ್ ಬಿಡವ. ಆಯ್ತು, ಇರು ನಾನು ಓದ್ಕೊಂಡು ನೋಡ್ಕೊಂಡ್ಮೇಲೆ ಹೇಳಿ. ಕಿವಿ ಹೋಯ್ತದೆ ಗೈಸ್.
ರೆಡಿ? ಅಯ್ಯೋ ಕಷ್ಟವಾದ ಬರಿಬೇಕು ವಿನೋದ್. ಶಕ್ತಿಗಿಂತ ಸ್ಟಾರ್ಟ್. ಸ್ಟಾಪ್ ವಾಚ್ ಸ್ಟಾರ್ಟ್ ಆಗಿದೆ. ಶಕ್ತಿಗಿಂತ ಯುಕ್ತಿ ಮೇಲು. ಹಾ ಶಕ್ತಿಗಿಂತ ಯುಕ್ತಿ ಮೇಲು. ಶಕ್ತಿಗಿಂತ ಚಂದಕ್ಕಿಂತ ಚಂದ ನೀನೇ ಸುಂದರ. ಕರೆಕ್ಟ್. ಶಕ್ತಿಗಿಂತ ಚಂದಿರನಿಗಿಂತ ನೀನೇ ಹಂದಿ. ಬೇಗ ಶಕ್ತಿಗಿಂತ ಫಸ್ಟ್ ಇಂದಾನೆ. ಶಕ್ತಿಗಿಂತ ಶಕ್ತಿಗಿಂತ ಚಂದಕ್ಕಿಂತ ನೀನೇ ಹಂದಿ. ನೀನಂದ ನೀ ಕಂದ. ಸೂಪರ್. ಚಂದಕ್ಕಿಂತ ರಾಂಗ್ ರಾಂಗ್ ರಾಂಗ್. ಶಕ್ತಿಗಿಂತ 13 ಸೆಕೆಂಡ್ಸ್ ಅಷ್ಟೇ ಇರೋದು. ಶನಿಗಿಂತ ಶಕ್ತಿಗಿಂತ ಛತ್ರಿಗಿಂತ ಶಕ್ತಿಗಿಂತ ಶಕ್ತಿಗಿಂತ ಯುಕ್ತಿ ಮೇಲು. ಯುಕ್ತಿ ಬೇಕು. ಶಕ್ತಿಗಿಂತ ಯುಕ್ತಿ ಬೇಕು. ಟೈಮ್ ಆಗೋಯ್ತು. ಆಗ್ಲೇ 6 ಸೆಕೆಂಡ್ ಆಗಿದೆ. ಎಷ್ಟು? 90% ಅಲ್ಲಿ ಇದ್ಲು. ಶಕ್ತಿಗಿಂತ ಯುಕ್ತಿ ಮೇಲು. ಚಂದಕ್ಕಿಂತ ಚಂದ ನೀನೇ ಸುಂದರ. ಗೊತ್ತಾಗ್ಬಾರ್ದು ಅಂತ ಅವರು ಟಿಪಿಕಲ್ ಆಗಿ ಹೇಳ್ತಾರೆ. ಓಕೆ ಓಕೆ, ದಿಸ್ ಇಸ್ ಮೈ ಟರ್ನ್. ಇವಾಗ ಲೆಟ್ಸ್ ಸ್ಟಾರ್ಟ್. ಬರೀ ಗಾದೆನೆ ಬರ್ತಾ ಇದೆ ಗೈಸ್, ಹಾಡ್ ಬರ್ಬೇಕು. ಅದಕ್ಕೆ ನಾ ಚಂದಕ್ಕಿಂತ ಅಂದಿದ್ದು. ನೀನ್ ಬಂತು ಬಂತ ಹಾಡು. ನೆಕ್ಸ್ಟ್ ಟಾಟಾ. ಸ್ಟಾರ್ಟ್ ದಿ ಸ್ಟಾಪ್ ವಾಚ್ ಸ್ಟಾರ್ಟ್ ಆಗಿದೆ ಗೈಸ್. ಮಸ್ತ್ ಮಸ್ತ್ ಹುಡುಗಿ ಬಂದು ಅಯ್ಯೋ. ನಿಧಾನ ಕೇಳಲೆ. ನಿಧಾನ ಕೇಳ್ತಿರದ್ ಕಣಲೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಅಯ್ಯೋ. ನೋಡ್ ಟೈಮ್ ವೇಸ್ಟ್ ಆಗುತ್ತೆ. ನಿಧಾನ ಕೇಳು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಅಯ್ಯೋ. ಸಾಂಗಾ? ಇಲ್ಲ ಅದೆಲ್ಲ ಗೊತ್ತಿಲ್ಲ. ಹೇಳು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಅಯ್ಯೋ. 20 ಸೆಕೆಂಡ್ ಆಗಿದೆ ಗೈಸ್. ಮಸ್ತ್ 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 ಹುಡುಗಿ ಬಂದ್ಲು ಆರಿರಾರಿರೋ. ಜೋರಾಗಿ ಹೇಳ್ಬಿಟ್ಟೆ. ಕರೆಕ್ಟಾ? ಇಲ್ಲ ಇಲ್ಲ ಇರಿ ಇರಿ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಅದೇ ಕಡೆಲೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಆರಿರಾರಿರೋ. ನಾನು ನಿನ್ನ ದಸ್ತು ಅಂದ್ಲು ಆರಿರಾರಿರೋ. 36 ಸೆಕೆಂಡ್ಗಳಲ್ಲಿ ಕಂಡಿಡಿದಿರುವ ಸ್ಕೂಟಿನೇ ತೆಗಿತಲ್ಲ. ನಾ ಜೋರಾಗಿ ಆಡ್ದೆ. ಲಿಪ್ಸಿಂಗ್ ಸಕ್ಕದಾಗೆ ಗೆಸ್ ಮಾಡ್ಬಿಡ್ತಾಳೆ ಗೈಸ್ ಇವಳು ಮುದು. ಜೋರಾಗಿ 36 ಸೆಕೆಂಡ್ಗಳಲ್ಲಿ ಆನ್ಸರ್ ಅನ್ನು ಹೇಳಿದ್ದಾರೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ಲಿಲ್ಲ. ಒಂದ್ 3ನೇ ಸಲ ಹೇಳಿದ್ಮೇಲೆ ಗೊತ್ತಾಯ್ತು. ಕಂಡಿಡಿತೀಯ ಅಂತಾನೆ ಫಸ್ಟ್. ಈಗ ಪಾಯಿಂಟ್ಸ್ ಏನಾಗಿದೆ ಅಂತಂದ್ರೆ 2-1-0. ಮೊಟ್ಟೆ. ಈಗ ನಮ್ಮ ಅಣ್ಣನ ಸರದಿ ರೌಂಡ್ 2 ಕೊಡು. ನಾನು ಓದಂಗಿಲ್ವಾ? ಬೋಸಿ ಆ ಕಡೆ ಈ ಕಡೆ. ಓಕೆ ಇರು. ಅಮಾಯಕ ಯಕ ಯಕ. ಸ್ಟಾರ್ಟ್. ಮಾತು ಬೆಳ್ಳಿ ಗಾದೆನ ಸಾಂಗ ಗೊತ್ತಿಲ್ಲ. ಹಾ, ಮಾತು ಬೆಳ್ಳಿ ಬಾತ್ರೂಮ್ ಅಲ್ಲಿ ಕಕ್ಕಸ್ ಮಾಡ್ದೆ. ಟೈಮ್ ಹೋಯ್ತಾ ಇದೆ ಬೇರೆ. ಮಾತು ಬೆಳ್ಳಿ ಮಾತು ಬಾತ್ರೂಮ್ ಅಲ್ಲಿ ಹೇಳ್ತಾರ ನೀನು. ಟೈಮ್ ಹೋಯ್ತು ಗೈಸ್. ಇದೆಲ್ಲ ಮೋಸ. ಹೇಳು. ಮಾತು ಬೆಳ್ಳಿ ಮೌನ ಬಂಗಾರ. ಮಾತು ಬೆಳ್ಳಿ ಬಾತ್ರೂಮ್ ಅಲ್ಲಿ ನಾಳೆ ನಾನು ನಾಳೆ ನೀನು ನಾನು ನೀನು ನಾನು ಏನು ಮಾತು ಬೆಳ್ಳಿ ಮೌನ ಬಂಗಾರ. ಸಾಂಗ್ ಯಾಪ ಹೋಗೈತೆ ಈಗ ಕೇಳಿಸ್ಬಿಡ್ತು. ಯಾಕ ವಿನೋದ? ಟೈಮ್ ಆಗೋಗೈತ್ ಬಿಡಿ ಗೈಸ್. ಶಿಟ್. ಮಾತ್ಗೆ ಬಾತ್ರೂಮ್. ಅಯ್ಯ ನೀ ಗೊತ್ತಾಗ್ಬಾರ್ದು ಅಂತಾರೆ. ನಿನ್ಕಿನ ಬೆಟರ್ ಆಗಿ ಹೇಳ್ತಿರ್ಲಿಲ್ವಾ? ಇವ್ನ್ ಏನ್ ಗೊತ್ತಾ? ನೀನ್ ಹೇಳು ಇವಾಗ ವಿಸ್ಪರ್ ಮಾಡು. ಅಲ್ಲೇನು ಅರ್ಥ ಆಗಿರೋದು. ಗೈಸ್ ಅವ್ನು ಸೋತಿದ್ದಾನೆ. ಸೊ ರೌಂಡ್ 2 ಸೋತಿಲ್ವಾ ಅಣ್ಣ? ನಿಮ್ ಯೂಟ್ಯೂಬ್ ಅಲ್ಲಿ ಏನು ಇಟ್ಕೊಡಲ್ವಾ? ಗಿಫ್ಟ್ ಕೊಡ್ತಾರಪ್ಪ. ಇದು ಈ ತಿಂಗಳು 1ನೇ ತಾರೀಕಿಗೆ, ಜನವರಿ 1ನೇ ತಾರೀಕಿಗೆ ತರಿಸ್ತಾ ಇದೀವಿ ಹೊರಗಡೆಯಿಂದ ನ್ಯೂ ಇಯರ್ಗೆ.
ಕನ್ಫ್ಯೂಷನ್ ಅಲ್ಲಿ ಹಾ ಚಂದಕ್ಕಿಂತ ಚಂದ. ಲೆಟ್ಸ್ ಗೋ. ಒಂದು ನೀನ್ ಏನು ಹೇಳ್ಕೊಡ್ಬೇಡ. ನಾನೇನು ಹೇಳ್ಕೊಡಲ್ಲ, ಅವಳು ಸೋಲ್ಬೇಕು. ಏನ್ ಹೇಳಪ್ಪ. ಆಯ್ತು, ಕಾಣಿಸ್ತು. ಹೇಳು ಏನಂತ. ಏನು ಲಿಪ್ಸಿಂಕೆ ಬೇಡವಲ್ಲ ಈಗ? ಹೇಳು ಲಿಪ್ಸಿಂಕೆ ಬೇಡವಲ್ಲ? ಹೇಳು ಹೇಳು ಇದೇನಂತ ಹೇಳು. ಗೊತ್ತಾಯ್ತು ಅಂದಲ್ಲ, ಏನ್ ಹೇಳು. ಸ್ಟಾರ್ಟ್ ಆಗಿಲ್ಲ ಇನ್ನ. ಕಾಣಿಸುತ್ತೆ ಅಂದ್ಬಿಟ್ಟು ಕಾಣಿಸ್ತಾ? ಓ, ಕಾಣಿಸುತ್ತೆ ಅಂತ ಪಾಪ ಅವರೇ ಕೈ ಮುಚ್ಕೊಂಡಿದ್ದಂತೆ ಗೈಸ್. ಕಾಣಿಸ್ಲಿಲ್ಲ. ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಒಂದೊಂದೇ ಹೇಳಿ. ನೀ ಜಾಸ್ತಿ ಲಿಪ್ಸಿಂಗ್ ಮಾಡ್ಬೇಡ. ಇನ್ನೊಂಚೂರು ಇದ್ ಮಾಡಿ. ಮಾಡಿ. ನಾನ್ ಹೇಳ್ತೀನಿ. ಇಲ್ಲಿಂದ ಹೇಳಿ ಹೇಳಿ ಹೇಳಿ. ಎಲ್ಲಿಗೆ ಹೋಗೋದು? ಒಬ್ರೇ ಹೇಳಿ, ಒಬ್ರೇ ಹೇಳಿ. ಗೀತಾಂಜಲಿ. ನೀನ್ ಆಕ್ಷನ್ ಮಾಡ್ಬಾರ್ದು. ಆಕ್ಷನ್ ಮಾಡ್ಬಾರ್ದು. ಶಂಕರ್ ನಾಗ್. ಅಯ್ಯೋ, ಏನು ಗೊತ್ತಾಯ್ತಾ ಇಲ್ಲ. ಐದು ಸತಿ ಕಂಡು ಹಿಡ್ಬಿಡ್ತಾಳೆ. ಗೈಸ್ ಗೊತ್ತಾಗ್ತಾ ಇಲ್ಲ ಗೈಸ್. ಟೈಮ್ ಓವರ್. ಏನು ಅರ್ಥ ಆಯ್ತಿಲ್ಲ. ಏನು ಅರ್ಥ? ಅಂಜಲಿ ಆಲೂಗೆನ್ನೆಗೆ ಬಾಳೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ನೆಕ್ಸ್ಟ್ ನೀನೇ ಮುದು ಕೊಡು. ಓ ಮೈ ಗಾಡ್. ನೀನ್ ಆಕ್ಷನ್ ಮಾಡ್ಬಾರ್ದು ಮದನ್. ಸ್ವಲ್ಪ ಗೊತ್ತಾಗ್ಲಿ ಕಂಡು ಹಿಡಿತಲ್ವಲ್ಲ ಅಂದ್ಬಿಟ್ಟು ನಾನು ಮಾಡ್ದೆ. ನಿಜ ಗೊತ್ತಾಗ್ಲಿಲ್ವಾ? ಈಸಿ ಇತ್ತದು. ಎತ್ತವ ಅಮ್ಮ ತಾಯಿ. ಇಶಾ. ನಾನಾ? ಹೌದು. ಟೈಮರ್ ಯಾರು? ಟೈಮರ್ ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡಿದೀವಿ ಗೈಸ್. ಆಫ್ ಮಾಡ್ಲಾ ಸ್ಟಾಪ್ ವಾಚ್? ಈಗ ಆನ್ ಮಾಡ್ಲಾ? ಸ್ಟಾಪ್ ವಾಚ್ ಆನ್ ಆಗಿದೆ ಗೈಸ್. ಮರಳಿ ಮನಸಾಗಿದೆ. ಹೊಡೆದಾಕ್ಬಿಡ್ತೀನಿ. ಜೋರಾಗಿ ಮಾಡು ಲಿಪ್ಸಿಂಗ್. ಮಾಡ್ತಾವಳೆ. ನನಗೆ ಗೊತ್ತಾಯ್ತೈತಿ ಇಲ್ಲಿ. ಮನಸಾಗಿದೆ ಆಗಿದೆ ನಿನ್ನ ಹೃದಯಕ್ಕೆ ಫಸ್ಟ್ ಲೈನ್ ಪಯಣ ಶುರುವಾಗಿದೆ. ಅದಲ್ಲ ಮನಸಾಗಿದೆ ಆಗಿದೆ ನಿನ್ನ ಹೃದಯಕ್ಕೆ. ಸಾಂಗ್ ಆಡಂಗಿಲ್ಲ ಗೈಸ್. ಆ ಲೈನ್ ನೀನ್ ಹೇಳ್ಬೇಕಣಪ್ಪ. ಆ ಲೈನ್ ಹೇಳು. ಬರೀ ಲೈನ್ ಹೇಳಿದ್ಲು. ಮರಳಿ ಮನಸ್ಸಾಗಿದೆ ಹೇಳಿದ್ಲು. ಫುಲ್ ಸಾಂಗ್ ಹೇಳ್ತಾ ಇರ್ಲಿಲ್ಲ. ಮರಳಿ ಮನಸಾಗಿದೆ ಆಗಿದೆ ನಿನ್ನ ಹೃದಯಕ್ಕೆ. ಮೈಕು ಕಿತ್ತು ಹೋಗುತ್ತಿದೆ. 3-1-0 ನಾನು ಹೇಳಿಲ್ವಾ ಮದಣ್ಣಂಗೆ? ಬಾರ್ ಬಾರ್ ನೀನ್ ಹೇಳು. ಎಸದ್ರ ಅದನ್ನ ಎಸದ್ರ ಇದನ್ನ ಈಚೆಗೆ ಮುಚ್ಕ ಕುತ್ಕೋ ಅಂತವಳೆ. ಮುಚ್ಕೊಂಡು ಅವಳು ನಿಂಗಂದಿದ್ದು ಅವಳು ಮುಚ್ಕೊಂಡ್ ಕುತ್ಕೋ ಅಂತವಳೆ. ಗೊತ್ತಾಗೋಯ್ತು ಅದು ಮುಚ್ಕೊಂಡ್ ಕುತ್ಕೊಂತ. ಹಂಗೆಲ್ಲ ಅನ್ನಲ್ಲ. ಸ್ಟಾರ್ಟ್ ಆಗಿದೆ. ಉಪ್ಪಿಗಿಂತ ಬೇರೆ ರುಚಿ ಇಲ್ಲ. ಉಪ್ಪಿಗಿಂತ ಬೇರೆ ಈಸಿ ಇದು. ಹೇಳಿ. ಕಂಡಿಡ್ಬಿಟ್ಟೆ ನಾನು. ಏನ್ ಹೇಳಿ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹೆಂಗೆ? ಮೈಕೆ ಬೇಡ ಇವಾಗ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ದಿ ಲವ್ ಯು ಬಾ. ಕಂಡಿಡ್ಬಿಟ್ಟೆ ಗೈಸ್. 3-2-0. ಇವಾಗ ನೋಡೋಣ. ನಿಶಾ ಏನಾದ್ರು ಇದ್ರಲ್ಲೂ ಸೋತ್ರೆ ಅವಳನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ. ನೋಡ್ಕೊಳಮ್ಮ. ಮೊನ್ನೆ ತಾನೇ ಬರ್ತಡೇ ಬೆಟ್ಟಕ್ಕೆ ಹೋಗಿ ಬಂದವಳೆ. ಕಾಪಾಡಮ್ಮ ದೇವ್ರೇ. ನನ್ ಕ್ಲೀನ್ ಆಗಿ ಹೇಳ್ರಪ್ಪ. ನನ್ ಸಖೆ ಕಿತ್ಕೊ ಹರಿತಾ ಇಲ್ಲಿ ಜಾಕೆಟ್ ಗೈಸ್. ಈಗ ಜಾಕೆಟ್ ನ ತಗೊಬಂದಿರೋದು ಮಧು ಅವರು ಮನಾಲಿಯಿಂದ ತಗೊಬಂದಿದ್ದಾರೆ. ಅದಕ್ಕೆ ಅವ್ರ ಮನೇಲೆ ವೇರ್ ಮಾಡ್ಬಿಟ್ಟು ಕುತ್ಕೊಬಿಟ್ಟಿದೀನಿ ಇಲ್ಲಿ.
ಕೊಡೆ ಹಿಡ್ಕೋಣ. ಇನ್ನು ಕೇವಲ 4 ಇದೆ ಗೈಸ್. ಚೆನ್ನಾಗಿದ್ಯಾ ಸಾಂಗ್? ಸಾಂಗ್ಸ್ ಇದಲ್ಲ ಫುಲ್ ಲೌಡ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅದು ಸೇಮೇ ಇತ್ತು ತೆಗಿ. ಸ್ಟಾರ್ಟ್ ಮಾಡ್ತಾ ಇದೀವಿ ಗೈಸ್. ಐ ಟೆಲ್ ಯು, ಪಕ್ಕಾ ಕಂಡಿಡಿಯಲ್ಲ ಅವಳು. ಅಯ್ಯೋ ಕಂಡಿಡಿಯಲ್ಲ. ಕೈ ಆಕ್ಷನ್ ಅಲ್ಲಿ ಗೊತ್ತಾಯ್ತಲ್ವಾ? ಪ್ಲೀಸ್ ಕಂಡಿಡಿ ಹಂಗ ಹೇಳು. ಸ್ಟಾರ್ಟ್ ಮಾಡ್ತೀನಿ ತಡೀರಿ. ತುದಿಗ್ ಬತ್ತವಳೆ. ತುಂಬಾ ತುಂಬಾ ಇದು ಸ್ಟಾರ್ಟ್ ಮಾಡ. ಇರು ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ಬಿಟ್ಟಿದೆ. ಇದು ನನ್ ಕಂಡಿಡಿಯ. ಸ್ಟಾರ್ಟ್ ಮಾಡು. ರೆಡಿ ಸ್ಟಾರ್ಟ್. ಓಯ್ ಏಯ್ ತಾಯಿಗಿಂತ ಹ ಬಂಧು ಇಲ್ಲ. ಉಪ್ಪಿಗಿಂತ ಬೇರೆ. ಇವ್ರೇ ಹೇಳಿದ್ರಲ್ವಾ, ತಾಯಿಗಿಂತ ತಂದೆಗಿಂತ ತಾಯಿಗಿಂತ ಬಂಧು ಇಲ್ಲ. ತಾಯಿಗಿಂತ ಬಂಧು ಇಲ್ಲ. ಬಂಧು ಇಲ್ಲ. ತಾಯಿ ಇಲ್ಲದೆ ಬದುಕಿಲ್ಲ. ಕರೆಕ್ಟ್. ತಾಯಿಗಿಂತ ಮಿಗಿಲಿಲ್ಲ. ಇನ್ನೇನು ತಂದೆ ಇಲ್ಲದೆ ತಾಯಿ ಇಲ್ಲ. ತಂದೆ ಇಲ್ಲದೆ ತಾಯಿ ಇಲ್ಲ. ತಾಯಿಗಿಂತ ಸರಿನಾ? ಬಿಡತಾಳೆ ನಿಶಾ. ಬಂಧು ಇಲ್ಲ. ಬದುಕಿಲ್ಲ. ಕರೆಕ್ಟ್. ಬಂಧು ಇಲ್ಲ. ಮುಂದೆ ಇಲ್ಲ. ತಾಯಿಗಿಂತ ಗೈಸ್ ಕೂತಿರೋದು ನೋಡಿ ಗೈಸ್. ತಾಯಿಗಿಂತ ಮಗು ಇಲ್ಲ. ತಾಯಿ ಇಲ್ಲದೆ ಮಗು ಇಲ್ಲ. ಎಸ್ ಗೈಸ್, ಟೈಮ್ ಓವರ್. ನೋಡೋಣ, ಎಕ್ಸ್ಟ್ರಾ ಟೈಮ್ ಕೊಡೋಣ. ಓಕೆ, 2 ಸೆಕೆಂಡ್, 2 ನಿಮಿಷ ಕೊಡ್ತೀವಿ. ತಾಯಿಗಿಂತ ಸರಿನಾ? ಬಂಧು ಇಲ್ಲ. ಬದುಕಿಲ್ಲ. ಬಂಧು ಬಾ 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 ನಿಜ 2 ನಿಮಿಷ ಆಯ್ತು. ತಾಯಿಗಿಂತ ಬಾ ನಿಶಾ ನಿಮ್ ಮಾತ್ ಕೇಳಿಸ್ತೈತೆ. ಅವಳು ಏನ್ ಹೇಳ್ತಾಳೆ ಅರ್ಥ ಆಯ್ತಿಲ್ಲ. ಸಾ ದಾ ಬಾದ ಬದುಕು ಬಂದು ಬಂದು ಬದು ಬಂದು ಬದುಕು ಬಂದು ಬಂದು ಎಲ್ಲೋಯ್ತು? ಬಂದು ಅಷ್ಟೇ ಇಲ್ಲ. ಉಪ್ಪಿಗಿಂತ ರುಚಿ ಇಲ್ಲ. ಫಸ್ಟ್ ಲೈನ್ ಹೇಳ್ಬಿಡ್ಬೋದಿತ್ತು, 2ನೇ ಲೈನ್ ಕಷ್ಟ ಆಗ್ಬಿಡೋದು. ನೆಕ್ಸ್ಟ್ ರೆಡಿನಾ? ಸಾಂಗ್ ಪ್ಲೇ ಮಾಡಿ. ಅಮ್ಮ ತಾಯಿ ಇರೋ 3, ನನ್ಗೊಂದ್, ನಿಶಂಗೊಂದ್, ಮಧುಗೊಂದ್. ಎತ್ಲಾ? ಎತ್ತವ. ಸೌಂಡ್ ಹಾಕಿದ್ಯಪ್ಪ. 2 ವಿಸಿಲ್ ಆಯ್ತಲ್ಲ, ಆಫ್ ಮಾಡ್ದಾ? ಆಫ್ ಮಾಡು ಬೇಳೆ. ನಿಮ್ ಯಜಮಾನ್ರು ಇದಾರಲ್ಲಿ. ರೆಡಿ ಸ್ಟಾರ್ಟ್ ಆಯ್ತಾ? ಎಲ್ಲಿ ತೋರ್ಸಿ ಯಾವ ಸಾಂಗ್ ನೋಡ್ಲಿವೇನಪ್ಪ, ಈಗ ಹೇಳ್ದಲ್ಲ. ಸ್ಟಾರ್ಟ್ ಸಾಂಗು ಗೈಸ್ ಇದು. ಹೇಳು. ಹೇಳಿ ಬೇಗ. ಓಕೆ, ಆಕ್ಷನ್ ಬೇಡ. ಇಷ್ಟೇ ಇರೋದು. 3 ವರ್ಡ್ ಇರೋದು. 3 ವರ್ಡ್. ಜೋರಾಗಿ ಮಾತಾಡ್ಬೇಡ. 3 ವರ್ಡ್ ಮಾತಾಡ್ಬೇಡ. ಕೇಳಿಸ್ತೈತೆ ಮಾಡು. ನೀನೊಂದು ಮುಗಿಯದ ಮೌನ. ರಾಂಗ ಹೇಳು. ನಿನ್ ತಲೆ ಅಣ್ಣ ಇರು, ನಾನು ಹೇಳ್ತೀನಿ. ನೀನು ಹೋಗಿ ಅಡ್ಗೆ ಮಾಡು. ನೀನು ಹೋಗಿ ಅಡ್ಗೆ ಮಾಡು ಫಸ್ಟ್. ಅಕ್ಕ ಏನ್ ತಿಂದಕ್ಕ ಮಧ್ಯಾಹ್ನ? ಕರೆಕ್ಟಾ? ಮಟನ್ ಪ್ರಭಾವ ಗೈಸ್ ಇದು. ಸಾಂಗ್ ಕರೆಕ್ಟಾ?
ಸೂಪರ್ ಕರೆಕ್ಟ್. ಕಂಗ್ರಾಚುಲೇಷನ್. ಏ 4 ರೌಂಡ್ಸ್ ಅಲ್ಲ ನಾನ್ ವಿನ್ ಆಗಿದ್ದೀನಿ. ಹೌದು, ಈಗ ಬೆಳ್ಳಿ ಪದಕ ತರಿಸ್ತಾ ಇದೀವಿ. ಫಸ್ಟ್ ನಮ್ಮ ಸೆಕೆಂಡ್, ನಿಶಾ ಥರ್ಡ್. ಇದ್ರಲ್ಲಿ ಗೆದ್ದೆ ಗೆಲ್ತೀನಿ ನೋಡು. ನಂದೆರಡು, ನಿನ್ 4, ನಿಶಂದು ನಿಂದೆರಡು, ನನ್ನ 4, ನಿಶನ್ 0. ಇರಿ ಈಗ ಗೊತ್ತಾಯ್ತದೆ. ಅಂಡ. ಅಣ್ಣ ಬಣ್ಣ ಗೋಳೆ ಮಟ್ಟ ಟೂ ಟೂ ಟೂ. ನಿಶಾ ಯು ಕ್ಯಾನ್ ಡೂ ಇಟ್. ಕಮ್ ಅದರಣ ಒಟ್ಟಲ್ಲಿ ನಿಶಾ ಗೆಲ್ತಾರ ಇಲ್ವೋ ಗೊತ್ತಿಲ್ಲ, ನನ್ನ ಸೋಲಿಸ್ಬೇಕೀಗ ಏನಾರ ಮಾಡಿ. ಈಸಿ ಇದೆ, ಈಸಿ. ಸ್ಟಾರ್ಟ್ ಸ್ಟಾರ್ಟ್ ಸ್ಟಾರ್ಟ್. ಏನ್ ಇನ್ನೊಂದ್ಸತಿ ಹೇಳು. ಡೋಂಟ್ ವರಿ ಹಾ, ಬೇಬಿ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಯವ್ವನಲ್ಲೂ ಅಣ್ಣನೇ ಇಷ್ಟಾರಮ್ಮ, 4, 3, 0 ಕಣಮ್ಮ. ಜೋರ ಮಾತಾಡ್ತಾ ಅದು. ನಿಶಾ ಏನಾದ್ರು ನಿನ್ಗೆ ಚಾಲೆಂಜ್ ಇದು. ನಿಶಾ ಏನಾದ್ರು ನಿಂಗೆ ಚಾಲೆಂಜ್ ಇದು. ಹಾ, ನಿಶಾ ಏನಾದ್ರು ಗೆದ್ರೆ ಸ್ಪಾಟ್ ಅಲ್ಲಿ $1,000 ದುಡ್ಡು ಕೊಡ್ತೀನಿ. ಗೈಸ್ ಇದಕ್ಕಾರು ಗೆದ್ದೆ ಗೆಲ್ತೀನಿ ನಾನು. ಚಂದಕ್ಕಿಂತ ಚಂದ. 1 ನಿಮಿಷ ಗೈಸ್. ಐ ಮೀನ್ ಇದು ಟೈಮಿಂಗ್ 1 ಮಿನಿಟ್ ಇರುತ್ತೆ. ಓಕೆ, ನೀನ್ ಮಾತಾಡಿದ್ರೆ ಜೋರಾಗಿ ಕೇಳಿಸುತ್ತಲ್ಲ. ನಾನು ಈ ಕ್ವಶನ್ ಮಾತಾಡೋದಿಲ್ಲ, ಹಿಂದೆ ಹೊಂಟೈತೀನಿ. ಓಕೆ, ಸ್ಟಾರ್ಟ್. ನೀವ್ ಮುಂದೆ ಬರಂಗಿಲ್ಲ, ನೀವ್ ಹಿಂದಕ್ಕೆ ಹೋಗ್ಬೇಕು. ರೆಡಿ, ಸ್ಟಾಪ್ ವಾಚ್ ಸ್ಟಾರ್ಟ್ ಆಗಿದೆ. ಕಷ್ಟ ಆಯ್ತಾ ಈಸಿ ಆಯ್ತಾ ಮದು? ನಾರ್ಮಲ್. ಓಕೆ, ಹಾ ರೆಡಿ. ಬೆಳಿಗ್ಗೆ ಬೆಳಿಗ್ಗೆ ಬೆಳ್ಳಿ ಬೆಂಕಿಗೆ ಮೆತ್ತಗೆ ಬೇಸಿಗೆ ಬೇ ಲಿ ರಿ ಈ ಈ ಬೇಗ ಬೆಳ್ಳಿ ಬೆಂಕಿ ಬೆಕ್ಕಿಗೆ ನಮ್ಮನೆ ಬೆಕ್ಕಿಗೆ ಟೈಮ್ ಆಗೋಯ್ತಾ ಅದೇ. ಬೆಕ್ಕಿಗೆ ಚೆಲ್ಲಾಟ, ಪ್ರಾಣ ಸಂಕಟ. ಏನ್ಕೆ ಎಂತಕ್ ಪ್ರಾಣ ಸಂಕಟ? ಇಲ್ಲಿಗೆ ಪ್ರಾಣ ಸಂಕಟ. ಅಯ್ಯೋ, ಕರೆಕ್ಟ್ 58 ಸೆಕೆಂಡ್ಗೆ ಹೇಳಿದ್ರು. 90 ಸೆಕೆಂಡ್ 58-59 ಸೆಕೆಂಡ್ಗೆ ಹೇಳಿದ್ರು. ಕಂಗ್ರಾಚುಲೇಷನ್ ನಿಶಾ. ನನ್ಗೈನೂರು, ಅವಳಿಗೈನೂರು, ಇಬ್ರಿಗೂ $1,000 ಕೊಟ್ಬಿಡ್ತೀನಿ ಗೈಸ್, ಗೆದ್ದಿರೋಳ್ಗೆ. ಓಕೆ, ಇವಾಗ ಸ್ಕೋರ್ 4-3-1 4-3-5. ಸೊ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಬಂದಿತ್ತಾ? ಆದ್ರೂ ಏನ್ ಎಷ್ಟು ಜೋರಾಗಿ ಕಿರ್ಚಾಡಿದ್ವಿ ನಾವು. ಅಕ್ಕಪಕ್ಕದವರೇ ಹಾಕೊಂಡಾಗ ಗೊತ್ತಾಗಲ್ಲ. ಆದ್ರೂ ಎಪಿಕ್ ನಿಶಾ, ನೀನು ಏನ್ ಕಂಡಿಡಿಯೋದು, ಅಲ್ಟಿಮೇಟ್ ಆಗಿ ಕಂಡಿಡಿದ್ಯಾ. ಟೈಮು 10 ಗಂಟೆಲಿ ವಿಡಿಯೋ ಮಾಡ್ತಾ ಇದೀವಿ ಕುತ್ಕೊಂಡು. ಗಾರ್ಡನ್ ಕರ್ಕೊಂಡ್ ಬಂದವ್ರೆ, ಸೆಕೆ ಆಯ್ತದೆ ಅಂದ್ಬಿಟ್ಟು ಜರ್ಕಿನ್ ಹಾಕೊಂಡಿದೀನಿ. ಸೊ ಚಳಿ ಆಯ್ತದೆ ಅಂದ್ಬಿಟ್ಟು ಜರ್ಕಿನ್ ಹಾಕೊಂಡಿದೀನಿ. ಏನೇನು ಮಾತಾಡ್ತಾ ಇದೀನಲ್ವಾ ಗೈಸ್. ಸಕ್ಕತ್ತಾಗಿ ಎಂಜಾಯ್ ಮಾಡ್ದ. ಒಳ್ಳೆ ಲಿಪ್ಸಿಂಗ್ ಕೊಟ್ರು ನಿಶಾ ಅವರು. ಕಡಕ್ಕಾಗಿ ಕಂಡಿಡಿದಿದ್ದು ಮಧು ಗೌಡ ಅವರು. ಸಿಂಕ್ ಮಾಡಿದ್ಕೆ ಅವ್ರು ಕಂಡು ಹಿಡಿದು ಗೆದ್ದಿದ್ದು. ಹೌದಾ? ಯಾವ್ದೋ ರೀಲ್ ನೋಡಿದ್ದೆ, ಹಿಂಗೆ ಹಿಡಿದ್ಬಿಟ್ಟು ಅರ್ಚನಾ ಅಂತ, ಹಂಗಾಯ್ತಿದ್ದು. ಆದ್ರೂ ಸಕ್ಕತ್ತಾಗಿತ್ತು, ಫನ್ ಆಗಿತ್ತು. ಒಂದ್ ಸ್ವಲ್ಪ ಈಸಿಯಾಗಿದ್ದು, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಬೇಗ ಕಂಡಿಡ್ದ್ಬಿಟ್ಟು. ನಿಶಾ ಗಾದೆಗಳು ಟಫ್ ಇತ್ತು. ಹೌದು, ಗಾದೆ ಟಫ್ ಇತ್ತು, ಸಾಂಗ್ಸ್ ಸ್ವಲ್ಪ ಈಸಿ ಇತ್ತು. ಹೌದು, ನೀನೇ ಎತ್ತಿದ್ ಕಣಪ್ಪ ಅದು. ನೀವೆಲ್ಲ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಶಾ ನಿಖಿಲ್ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.